ಬಹಳ ಮುಖ್ಯವಾಗಿ ಅಸಿಂಧು ಅನ್ನುವಂಥದ್ದು ಈಗ ಶಾಸಕರನ್ನೇ ಬದಲಿಸಿದೆ. ಬ್ಯಾಲೆಟ್ ಪೇಪರ್ಗಳಲ್ಲೇ ವೋಟ್ ಆಗಬೇಕು ಅಂತ ಬಯಸುವಂತಹ ಕಾಂಗ್ರೆಸ್ನವರು ಅಂಚೆ ಮತಗಳ ಮೂಲಕವಾಗಿ ಬಂದಿರುವ ಸೀಮಿತ ಬ್ಯಾಲೆಟ್ ಪೇಪರ್ಗಳಲ್ಲೇ ಅಸಿಂಧು ಆಗಿದೆ, ಅದರಲ್ಲಿ ವೋಟ್ ಡಕಾಯಿತಿ ಆಗಿದೆ, ಇದಕ್ಕೆ ಚುನಾವಣಾಧಿಕಾರಿ ಕಾರಣ, ಇದಕ್ಕೆ ಸಿಬ್ಬಂದಿ ಕಾರಣ, ಇದಕ್ಕೆ ಅಂದಿನ ಸರ್ಕಾರ ಕಾರಣ, ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ, ಏನಾಗಿದೆ, ಯಾವ ಸ್ವರೂಪದಲ್ಲಾಗಿದೆ, ಏನಿಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಮತ್ತು ಕೋರ್ಟ್ ಇದಕ್ಕೆ ಏನು ಹೇಳಿದೆ ಅನ್ನೋದನ್ನ ಈ ವರದಿಯಲ್ಲಿ ತೋರಿಸ್ತಾರೆ. See, BJP has done criminal act of conspiracy and vote chori. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಎಲ್ಲ ಮತಗಳಿಗೂ ಒಂದೇ ಮಾದರಿಯ ಇಂಕ್ನಲ್ಲಿ ಮತ್ತೊಂದು ಗೆರೆಯನ್ನು ಹಾಕಿ ಆ ಮತಪತ್ರವನ್ನು ತಿರಸ್ಕೃತ ಆಗುವಂತೆ ಮಾಡಿದ್ದರು. ಅಲ್ಲಿ ಷಡ್ಯಂತ್ರ ಆಗಿದೆ. ಕರ್ನಾಟಕ ಸರ್ಕಾರದಿಂದ ನೀವು ಎನ್ಕ್ವೈರಿ ಮಾಡೋಕ್ಕೆ ಚುನಾವಣಾ ಆಯೋಗ ಮಾಡಬೇಕಾಗಿರೋ ಕೆಲಸ ಅದು. ಎರಡನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಅಂತಂದ್ರೆ ಏನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ದೇಶದಲ್ಲಿ ಪಂಚರಾಜ್ಯಗಳ ಫಲಿತಾಂಶದ ಜೊತೆಗೆ ರಾಜ್ಯದಲ್ಲೂ 2 ಕ್ಷೇತ್ರಗಳ ಉಪಚುನಾವಣೆಯ ರಿಸಲ್ಟ್ ಬಂದಾಗಿದೆ. ಅಲ್ಲಿ ಸೋಲು ಗೆಲುವಿನ ಚರ್ಚೆ ನಡೆಯುತ್ತಿರುವಾಗಲೇ ಅದಕ್ಕಿಂತ ಜೋರಾಗಿ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವುದು 3 ವರ್ಷಗಳ ಹಿಂದೆ ನಡೆದ ಚುನಾವಣೆ ಮತ್ತು 3 ದಿನಗಳ ಹಿಂದೆ ಮುಗಿದಿರುವ ಮರು ಎಣಿಕೆ. ಶೃಂಗೇರಿ ಕ್ಷೇತ್ರಕ್ಕೆ ಕಳೆದ 3 ವರ್ಷಗಳಿಂದ TD ರಾಜೇಗೌಡರು ಶಾಸಕರಾಗಿದ್ರೆ ಈಗ DN ಜೀವರಾಜ್ ಶಾಸಕ. ಇದಕ್ಕೆಲ್ಲ ಕಾರಣವಾಗಿರೋದು ಮರುಮತ ಎಣಿಕೆ ಮಾಡಿರುವ ಅಂಚೆಮತಗಳ ಬ್ಯಾಲೆಟ್ ಪೇಪರ್ಗಳು. ಇಡೀ ದೇಶದಲ್ಲಿ EVM ಬದಲು ಬ್ಯಾಲೆಟ್ ಮೂಲಕ ಮತದಾನವಾಗಬೇಕು ಅಂತಿರುವ ಕಾಂಗ್ರೆಸ್ ನಾಯಕರು ಈಗ ಶೃಂಗೇರಿಯ ಬ್ಯಾಲೆಟ್ ಪೇಪರ್ಗಳ ಮೇಲೆಯೇ ವೋಟು ಡಕಾಯಿತಿಯ ಆರೋಪ ಮಾಡುತ್ತಿದ್ದಾರೆ. BJP has done criminal act of conspiracy and vote chori. ಬಿಜೆಪಿ ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ ಎರಡನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಅಂತಂದ್ರೆ ಏನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಅಂದ ಹಾಗೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಕಾಂಗ್ರೆಸ್ ಮಾಡುತ್ತಿರುವ ನೇರ ಆರೋಪ. ಕಾಂಗ್ರೆಸ್ನ TD ರಾಜೇಗೌಡರಿಂದ 2023ರ ಎಣಿಕೆ ವೇಳೆ 569 ಅಂಚೆ ಮತಗಳು ಬಂದಿದ್ವು. ಬಿಜೆಪಿಯ DN ಜೀವರಾಜ್ಗೆ 692 ಮತಗಳು ಬಂದಿದ್ವು. ಇದೀಗ ಮೊನ್ನೆ ನಡೆದ ಮರು ಎಣಿಕೆ ವೇಳೆ ರಾಜೇಗೌಡರಿಗೆ 314 ಮತಗಳು ಬಂದಿದ್ದು 255 ಮತಗಳ ವ್ಯತ್ಯಾಸ ಕಂಡು ಬಂದಿದೆ. ಹಾಗೆ ಜೀವರಾಜ್ಗೆ 690 ಮತಗಳು ಬಂದಿದ್ದು 2 ಮತಗಳ ವ್ಯತ್ಯಾಸ ಕಂಡಿದೆ. ಈ ಅಂಚೆ ಮತಗಳನ್ನ ಇಬ್ಬರು ಅಭ್ಯರ್ಥಿಗಳು ಗಳಿಸಿದ EVM ಮತಗಳ ಜೊತೆ ಸೇರಿಸಿದಾಗ ಜೀವರಾಜ್ ಅವರಿಗೆ 52 ಮತಗಳ ಮುನ್ನಡೆ ಸಿಕ್ಕಿದ್ದು ಅವರನ್ನ ವಿಜಯಿ ಎಂದು ಘೋಷಿಸಲಾಗಿದೆ. ಆದರೆ ಹೀಗೆ ಮರುಮತ ಎಣಿಕೆ ಮಾಡುವ ವೇಳೆ 257 ಮತಗಳನ್ನ ಅಸಿಂಧು ಎಂದು ಪರಿಗಣಿಸಲಾಗಿದ್ದು, ಇದೇ ಕಾರಣದಿಂದ ರಾಜೇಗೌಡರಿಗೆ ಬಿದ್ದಿದ್ದ ಮತಗಳಲ್ಲಿ 255 ಮತಗಳನ್ನ ಮೈನಸ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಇಡೀ ಮರುಮತ ಎಣಿಕೆಯಲ್ಲಿ ಅಸಿಂಧುಗೊಂಡಿರುವ ಮತಗಳಿಗೆ ಹಿಂದಿನ ಬಿಜೆಪಿ ಸರ್ಕಾರ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹಾಗೂ ಒಂದು ಕೆಲಸ ಮಾಡಿದ್ದ ಚುನಾವಣಾ ಸಿಬ್ಬಂದಿ ವಿರುದ್ಧ ನೇರ ಆರೋಪ ಮಾಡುತ್ತಿದ್ದಾರೆ. 2023ರ ಎಣಿಕೆಯಲ್ಲಿ ಸಿಂಧುವಾಗಿದ್ದ ಮತಗಳು ಮರು ಎಣಿಕೆಯಲ್ಲಿ ಅಸಿಂಧುವಾಗಲು ಸಾಧ್ಯವೇ? 255 ಮತಗಳು ಅಸಿಂಧುವಾಗಲು ಕಾರಣವೇನು ಅನ್ನೋದು ಸಿಎಂ ಪ್ರಶ್ನೆ. ಬಿಜೆಪಿಯವರಿಂದ ರಾಜಕೀಯ ಪಿತೂರಿ, ಕ್ರಿಮಿನಲ್ ಕೃತ್ಯಗಳಾಗಿದ್ದು ಶಾಸಕ ಜೀವರಾಜ್ ಚುನಾವಣಾ ಸಿಬ್ಬಂದಿ ಹಾಗೂ ಏಜೆಂಟ್ಗಳ ಮೂಲಕ ತಿದ್ದಿದ್ದಾರೆ ಅನ್ನೋದು ಸಿದ್ದು ಆರೋಪ. ಅಷ್ಟೇ ಅಲ್ಲ, ಬ್ಯಾಲೆಟ್ ಪೇಪರ್ ತರುವ ಟ್ರಂಕ್ ಸಿಬ್ಬಂದಿ, ರಿಟರ್ನಿಂಗ್ ಆಫೀಸರ್ಗಳು ವೀಕ್ಷಕರಿಂದಲೂ ಅಕ್ರಮವಾಗಿದೆ ಅಂತಾರೆ ಸಿಎಂ. ದೇಶದುದ್ದಕ್ಕೂ ವೋಟ್ ಚೋರಿ ಮಾಡುವುದಕ್ಕೆ ಬಿಜೆಪಿಯವರು ಹಿಂದೆ ಮುಂದೆ ನೋಡಲ್ಲ, ಇದು ಅವರ ಚಾಳಿ ಎಂದರು. ಹಾಗೆ ಅಂಚೆ ಮತಗಳಿಗೆ ಬಳಸಿದ ಶಾಹಿ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಿದ್ದರು. ಉತ್ತರ ನೀಡದ ಚುನಾವಣಾಧಿಕಾರಿಗಳಿಂದ ಪಾರದರ್ಶಕ, ಮೌಲ್ಯಯುತ ಚುನಾವಣೆ ಮಾಡಲು ಸಾಧ್ಯವೇ ಅನ್ನೋದು ಸಿಎಂ ಪ್ರಶ್ನೆ. ಪೊಲೀಸರಿಂದ ಚುನಾವಣಾಧಿಕಾರಿಗಳ ತನಿಖೆಗೆ ಕಾನೂನಿನಲ್ಲೇ ಅವಕಾಶವಿದ್ದು ಕ್ರಿಮಿನಲ್ ಕೇಸ್ ಹಾಕಿ ತನಿಖೆ ಮಾಡುತ್ತೇವೆ ಎಂದರು. ಬಿಜೆಪಿ ಹ್ಯಾಸ್ ಡನ್ ಕ್ರಿಮಿನಲ್ ಆಕ್ಟ್ of conspiracy and vote chori. It is nothing but vote ಡಕಾಯಿತಿ. ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನ,
ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ವೋಟ್ ಚೋರ್, ಟ್ಯಾಂಪರಿಂಗ್. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ. ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿಗೂ ಹೊಸದು. ಹಾಗೆ ಇವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸ. ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ನಾವು ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ, ಅದು ನಿಷ್ಪಕ್ಷಪಾತವಾಗಿ ನಡಿಬೇಕು. ಎಲೆಕ್ಷನ್ ಕಮಿಷನ್ ಅವರು ಕೂಡ ಫ್ರೀ ಅಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಸಿಎಂ ಹೀಗೆ ಆರೋಪ ಮಾಡುತ್ತಲೇ ಚಿಕ್ಕಮಗಳೂರು ಮೂಲದ ಶಾಸಕ ನಾಯಕರುಗಳೆಲ್ಲರೂ ಬಿಜೆಪಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಮರು ಎಣಿಕೆ ವೇಳೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದ ಸುಧೀರ್ ಕುಮಾರ್ ಹಲವು ಲೋಪದೋಷಗಳನ್ನ ಎತ್ತಿ ಹಿಡಿದ್ರು. ಒಂದೇ ಬಂಡಲ್ನ ವೋಟ್ಗಳನ್ನ ತಿದ್ದಿರೋದು, ತಿದ್ದಬಹುದಾದ ಇಂಕ್ ಬಳಕೆ ಸೇರಿ ಹಲವು ಲೋಪಗಳನ್ನ ವಿವರಿಸಿದ್ರು. ಹಾಗೆ ಜೀವರಾಜ್ಗೆ ಟ್ಯಾಂಪರಿಂಗ್ ಮಾಡುವುದೇ ಒಂದು ಚಾಳಿ ಅಂತ ಮಾಜಿ ಶಾಸಕ ರಾಜೇಗೌಡ ದಾಖಲೆ ಸಮೇತ ವಿವರಿಸಿದ್ರು. ಎಲ್ಲ ಮತಗಳಿಗೂ ಒಂದೇ ಮಾದರಿಯ ಇಂಕ್ನಲ್ಲಿ ಮತ್ತೊಂದು ಗೆರೆಯನ್ನ ಹಾಕಿ ಆ ಮತಪತ್ರವನ್ನ ತಿರಸ್ಕೃತ ಆಗುವಂತೆ ಮಾಡಿದ್ದರು. ಕೆಲವು ಮತದಾರರು ಹೆಬ್ಬೆಟ್ನಲ್ಲಿ ಬೊಟ್ಟನ್ನು ಇಟ್ಟಿದ್ರು ರಾಜೇಗೌಡರ ಮತಕ್ಕೆ. ಆ ಮತಪತ್ರವನ್ನು ಹಾಳು ಮಾಡುವ ಸಂದರ್ಭದಲ್ಲಿ ಕೆಳಗಡೆ ಪೆನ್ನಿನಿಂದ ಗೆರೆ ಹಾಕಿ ಹಾಳು ಮಾಡಲ್ಪಟ್ಟಿದೆ. ಬಳಸಿರ್ತಕ್ಕಂಥ ಇಂಕು ಎರಡನೇ ಮತ ಏನು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಹಾಕಿ ಅದನ್ನು ಹಾಳು ಮಾಡಿದ್ದಾರೆ, ಆ ಎಲ್ಲ ಮತಗಳಿಗೆ ಬಳಸಿರ್ತಕ್ಕಂಥ ಇಂಕು ಬೇರೆ ಬೇರೆಯದ ಇಂಕ್ ಆಗಿತ್ತು. ಮತ್ತು ರಾಜೇಗೌಡರ ಮುಂದೆ ಗೆರೆ ಇದ್ದಂಥ ಗೆರೆಗೂ ಈ ಅಂಕುಗಳಿಗೂ ಬದಲಾವಣೆ ಇತ್ತು. ಈವನ್ ಸ್ಟೈಲ್ ಆಫ್ ಸ್ಟ್ರೋಕ್ ಏನಿದೆ, ಆ ಪ್ಯಾಟರ್ನ್ ಇದೆ, ಅದು ಸಹಿತ ಸಂಪೂರ್ಣ ವ್ಯತ್ಯಯಗೊಂಡಿತ್ತು. ಸುಮಾರು 2011ರಲ್ಲಿ ಎನ್ನಾರ್ಪುರದಲ್ಲಿ ಪಾಪ ಬಡವರು ಭೂ ದಾಖಲೆಗೆ ಅರ್ಜಿ ಹಾಕಿದರೆ ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹೆಸರನ್ನು ವೈಟ್ನರ್ ಮಾಡಿ ಇವರಿಗೆ ಬೇಕಾದಂಥ ಒಬ್ಬ ಹೆಸರನ್ನು ಹಾಕಿ ಭೂಮಿ ಕೊಟ್ಟಂಥ ದಾಖಲೆ ಇದೆ. ಅದು ಈಗಾಗಲೇ FIR ಆಗಿ 2013ರಲ್ಲಿ ಚಾರ್ಜ್ ಶೀಟ್ ಕೂಡ ಆಗಿದೆ. ಹಾಗೆಯೇ ಇದ್ರ ಜೊತೆ 13 ಸದಸ್ಯರು ಇರ್ತಾರೆ, ಅವ್ರ ಮೇಲೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಆಗಿ ಲೋಕಾಯುಕ್ತದ ಎನ್ಕ್ವೈರಿ ಆಗಿ 23 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಬಿಜೆಪಿ ವೋಟ್ ಚೋರಿ ಇದೀಗ ಎಲ್ಲಾ ಕಡೆ ನಡೆಯುತ್ತಿದೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ ಅಂತಾರೆ ನಾಯಕರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ ಎರಡನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಇಟ್ಟಿದ್ರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಬಿಜೆಪಿ ಅಭ್ಯರ್ಥಿ ಹೆಸರನ್ನ ಟಿಕ್ ಮಾಡಿದರೆ ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಜೀವರಾಜ್ FIR ಮೇ 7ರವರೆಗೆ ತಡೆಯಾಜ್ಞೆ. ಹೊಸ ಶಾಸಕರಿಗೆ ಹೈಕೋರ್ಟ್ ರಿಲೀಫ್. ಮೊನ್ನೆ ಅಂಚೆ ಮತಗಳ ಎಣಿಕೆಯಾಗಿ ಜೀವರಾಜ್ ಕೈಗೆ ಶಾಸಕರಾಗಿ ಆಯ್ಕೆಯಾದ ಪ್ರಮಾಣ ಪತ್ರ ಸೇರುತ್ತಲೇ ರಾಜಕೀಯ ಆಟ ಶುರುವಾಗಿತ್ತು. ವೋಟ್ ಚೋರಿ ಬಗ್ಗೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕಾಂಗ್ರೆಸ್ನ ಚುನಾವಣಾ ಏಜೆಂಟ್ ಆಗಿದ್ದ ಸುಧೀರ್ ಕುಮಾರ್ ಮುರೊಳ್ಳಿ ದೂರು ಕೊಟ್ಟಿದ್ದರು. ಶೃಂಗೇರಿ ಶಾಸಕ DN ಜೀವರಾಜ್ ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಮತ್ತು ಅಂದಿನ ಜಿಲ್ಲಾಧಿಕಾರಿ ರಮೇಶ್ ವಿರುದ್ಧ ಕೇಸ್ ದಾಖಲಿಸಿದ್ದರು. ಕಾಂಗ್ರೆಸ್ ಏಜೆಂಟ್ ಸಲ್ಲಿಸಿದ್ದ ದೂರಿನ ಮೇರೆಗೆ FIR ಕೂಡ ಆಗಿತ್ತು. ಇದೀಗ ಆ FIRಗೆ ಮೇ 7ರವರೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಜೀವರಾಜ್ ಪರ ಅಶೋಕ್ ಹಾರ್ನಳ್ಳಿ, ಸರ್ಕಾರದ ಪರವಾಗಿ SPP ಬೆಳ್ಳಿಯಪ್ಪ ಹಾಜರಿದ್ರು. ತನಿಖಾಧಿಕಾರಿ, ದೂರು, FIR ಹಾಕಿದ ಪೊಲೀಸರ ಮೇಲೆ ಜಡ್ಜ್ ಗರಂ ಆದ್ರು. ಗೆದ್ದ ಮೇಲೆ ಬಂದು FIR ಮಾಡಿಸಿರೋದ? ಈಗ ಜಿಲ್ಲಾಧಿಕಾರಿ ಎಲ್ಲಿದ್ದಾರೆ? ಹಾಲಿ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ಮೇಲೆ FIR ಮಾಡಬೇಕು. 13/5/2023 ಕೃತ್ಯಕ್ಕೆ ಈಗ FIR ಮಾಡಿದ್ರೆ ಹೇಗೆ? ಗೌರವ್ ಶೆಟ್ಟಿ ಮೇಲೆ ಕೇಸ್ ಮಾಡಿಲ್ಲ. ಯಾರು ತನಿಖಾಧಿಕಾರಿ? ಗೊಂದಲಗಳಿದ್ರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸುವುದು ಸರಿಯಲ್ಲ.
ಯಾವುದೋ ಕಾಲದಲ್ಲಿದ್ದ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದ್ರೆ ಹೇಗೆ? ಹೀಗಾದ್ರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲಾಗುವುದಿಲ್ಲ. ರಾಜೇಗೌಡರ ಮೇಲೆ ಎಫ್ಐಆರ್ ಮಾಡಿದ್ರೂ ತಡೆ ಕೊಡ್ತಿದ್ದೆ. ಕೋರ್ಟ್ ಆದೇಶದ ಮೇಲೆ ತಾನೇ ಮರು ಎಣಿಕೆ ಆಗಿರೋದು. ಹೀಗೆ ತರಾಟೆಗೆ ತೆಗೆದುಕೊಂಡ ಜಡ್ಜ್ ದೂರುದಾರ ಸುಧೀರ್ ಮುರೊಳ್ಳಿಗೆ ನೋಟಿಸ್ ನೀಡಿದ್ರು. ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿ ಜಿಲ್ಲಾಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸಲಾಗದು ಎಂದ್ರು. ಎಫ್ಐಆರ್ಗೆ ಮೇ 7ರವರೆಗೆ ಮಧ್ಯಂತರ ತಡೆ ನೀಡಿ ವಿಚಾರಣೆಯನ್ನ ಮೇ 7ಕ್ಕೆ ಮುಂದೂಡಿದ್ರು. ಗವರ್ನರ್ ಅಂಗಳಕ್ಕೆ ಜೀವರಾಜ್ ಶಾಸಕತ್ವ ವಿವಾದ, ಎಣಿಕೆ ವೇಳೆಯ ಗದ್ದಲ, ಪ್ರಮಾಣ ವಚನದ ಬಗ್ಗೆ ದೂರು. ಈ ಮಧ್ಯೆ ಶೃಂಗೇರಿ ಸಂಘರ್ಷದ ಬಗ್ಗೆ ಗವರ್ನರ್ ಮಧ್ಯಪ್ರವೇಶಕ್ಕೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಶೃಂಗೇರಿಯಿಂದ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಜೀವರಾಜ್ ಅವರಿಗೆ ಪ್ರಮಾಣ ವಚನ ಬೋಧಿಸಲು ಸ್ಪೀಕರ್ ನಿರಾಕರಿಸಿದ್ದು, ಈ ವಿಚಾರದಲ್ಲಿ ನಿರ್ದೇಶನ ನೀಡುವಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಸಭಾಧ್ಯಕ್ಷರು ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನಿನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಇವತ್ತು ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬರೀ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. DC ನಿಮ್ದಲ್ಲ ಸರ್, ಕರ್ನಾಟಕ ಸರ್ಕಾರದ ಕೆಳಗಡೆ ಇದ್ದಾರೆ, ನೀವೇ ಟ್ರಾನ್ಸ್ಫರ್ ಮಾಡೋರು, ನಿಮ್ಮ DPR ಕೆಳಗಿದ್ದಾರೆ. ಹಿಂಗೆಲ್ಲ ಹೇಳೋದು ಸರಿಯಲ್ಲ. ಆಮೇಲೆ ಒತ್ತಡಕ್ಕಾಗಿ ಮಾತಾಡ್ತಾ ಇದ್ದಾರೆ ಕಾಣುತ್ತವರು. ಅವರಿಗೆ ಇಲ್ಲದೆ ಇದ್ರೆ ಅವರ ಅನುಭವದಲ್ಲಿ ಇವೆಲ್ಲ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದೆ ಅವರಿಗೆ. ಹೀಗೆ ಶೃಂಗೇರಿಯಲ್ಲಿ ಮುಂಗಾರು ಬರೋ ಮುನ್ನವೇ ರಾಜಕೀಯ ವಾಗ್ಯುದ್ಧಗಳ ಸುರಿಮಳೆಯಾಗುತ್ತಿದೆ. ಕಾಂಗ್ರೆಸ್ ತನ್ನ ಕಾನೂನು ಹೋರಾಟ ಮುಂದುವರಿಸಲಿದೆ. ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿರೋ ಜೀವರಾಜ್ಗೆ ಸ್ಪೀಕರ್ UT ಖಾದರ್ ಪ್ರಮಾಣ ವಚನ ಬೋಧಿಸುತ್ತಾರಾ ಇಲ್ವಾ ಎಂಬ ಕುತೂಹಲವೂ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವ ಪ್ರಶ್ನೆ ಇರುವಂಥದ್ದು ಅಸಿಂಧು ಮತಗಳು ಹೀಗೆ ಹಿಂದೆ ಕೌಂಟ್ ಆದವು ಅಂಥೇಳಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಈ ರಾಜಕೀಯದ ವಾಗ್ಯುದ್ಧ ಈಗ ನಡೀತಾ ಇದೆ. ಕಾನೂನಿನ ಪ್ರಕಾರವಾಗಿಯೇ ಈಗ ಕೋರ್ಟ್ನ ಆದೇಶದ ಮೇರೆಗೆ ಮರು ಎಣಿಕೆಯೂ ಕೂಡ ನಡೆದಿರುವಂಥ. ಮರು ಎಣಿಕೆಯ ನಂತರ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಇಲ್ಲ ಆವಾಗ ಹಂಗಿರಲಿಲ್ಲ, ನಂತರ ತಿದ್ದಿದ್ದಾರೆ ಅಂತ ಹೇಳ್ಕೊಂಡು. ನಿಜಾನ? ಒಂದು ವೇಳೆ ನಂತರ ತಿದ್ದಿದ್ರೆ ಅದು ಕಾಂಗ್ರೆಸ್ನವ್ರ ಗಮನಕ್ಕೆ ಬಂದೇ ಇರಲಿಲ್ವಾ? ಏನಾಗೋಗಿದೆ ಇಲ್ಲಿ ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಉಳಿದಿದ್ದಾವೆ. ಜನ ತಮ್ಮ ತೀರ್ಪನ್ನು ಬರೆದು 3 ವರ್ಷಗಳ ಮೇಲಾಗಿದೆ. ಹೀಗಿರುವಾಗ ಈಗಿನ ವಾಗ್ಯುದ್ಧವನ್ನು ನೋಡೋದಷ್ಟೇ ಜನರಿಗೆ ಸಿಗುವಂಥ ಅವಕಾಶ ಹೊರತು ಬೇರೇನೇನೂ ಆಗೋದಿಲ್ಲ. ಆದರೆ ಕಾನೂನು ಪ್ರಕಾರವಾಗಿ ಏನೇನು ಹೋರಾಟವನ್ನು ಮಾಡ್ತಾರೆ ರಾಜಕೀಯ ನಾಯಕರು ನೋಡಬೇಕು. DN ಜೀವರಾಜ್ ಅವರು ಕೂಡ ಈಗ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 2 ವರ್ಷಗಳ ಅವಕಾಶ ಇದೆ. ಶೃಂಗೇರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಅವರಿಗೆ ಮತ್ತೊಮ್ಮೆ ಒದಗಿ ಬಂದಿದೆ. ಅದನ್ನು ಅವ್ರು ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾರೆ ಅಂತ ಕೂಡ ನೋಡಬೇಕು.